ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೀರೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಹೀರೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಕೋಬೇಕು. ಈ ರೀತಿ ನೋಡ್ರಿ, ಹೋಳಾಗಿ ಒಂದ್ ನಾಲ್ಕ್ ಭಾಗ ಹೆಚ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಒಳಕೆ ಆಗಿ 4 ಭಾಗ ಹೆಚ್ಕೋಬೇಕಾಗುತ್ತೆ. ನೋಡ್ರಿ, ಈ ರೀತಿ ಹೆಚ್ಕೊಂಡಿದೀನಿ. ನೆಕ್ಸ್ಟ್ ಗ್ಯಾಸ್ ಹಚ್ಬಿಟ್ಟು ಒಂದ್ ಬಾಂಡ್ಲಿ ಇಡೋಣ. ಅದ್ರಲ್ಲಿ ನೋಡ್ರಿ, 100 ಗ್ರಾಮ್ ಅಷ್ಟು ನಾನು ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಅರ್ಧ ಕೆಜಿ ಹೀರೆಕಾಯಿ ತಗೊಂಡಿದ್ದೀನಿ. ಹಾಗಾಗಿ 100 ಗ್ರಾಮ್ ಅಷ್ಟು ಶೇಂಗಾ ಬೀಜನ ತಗೋಬೇಕಾಗುತ್ತೆ. ನೀಟಾಗಿ ಹುರ್ಕೊಂಡು ನೋಡ್ರಿ, ಈ ರೀತಿ ಹುರ್ಕೊಂಡು ನಾನು ಒಂದ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದ್ 50 ಗ್ರಾಮು ಕುರ್ಶನಿ ಕಾಳನ್ನ ಹುರ್ಕೊಳ್ಳೋಣ. ನೋಡ್ರಿ, ಈ ಕುರ್ಶನಿ ಕಾಳು ಹುರ್ಕೊಳ್ಳೋಣ್ರಿ ಈ ರೀತಿ. ಇದು ಪಲ್ಯಕ್ಕೆ ಇಂಪಾರ್ಟೆಂಟ್ ಕಣ್ರಿ. ಕುರ್ಶನಿ ಕಾಳು ಶೇಂಗಾ ಬಹಳ ಇಂಪಾರ್ಟೆಂಟ್. ಇವೆರಡು ಇದ್ರೆ ಹೀರೆಕಾಯಿ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ಸುಲಭ ರೀತಿಯಾಗಿ ಮಾಡ್ಬೋದು. ನೋಡ್ರಿ, ಹುರ್ಕೊಂಡಿದೀನಿ. ಇದನ್ನು ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ನೋಡ್ರಿ, ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ಇಲ್ಲಿ ನೋಡಿ, ನಾನು ಖಾರ ಪುಡಿನ 2 ಸ್ಪೂನ್ ಆಗಿ ತಗೊಳ್ತಾ ಇದ್ದೀನಿ. 2 ಸ್ಪೂನ್ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಧನಿಯಾ ಪೌಡ್ರು, ಒಂದ್ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಅರಿಶಿನ ಪುಡಿ ಹಾಕೊಳ್ಳಿ. ನೋಡ್ರಿ, 2 ಬೆಳ್ಳುಳ್ಳಿ ಹಾಕೊಳ್ಳಿ, ಗಾರ್ಲಿಕ್. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಹಾಕನಂಗಿಲ್ಲ, ಇದ್ರಲ್ಲೇ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ ಕರೆಕ್ಟ್ ಆಗಿ. ನೋಡ್ರಿ, ನಾನು ಇನ್ನೊಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಉಪ್ಪು. ಮಿಕ್ಸಿ ಜಾರಿ ಮಾಡ್ಕೊಂಡ್ರು. ನೋಡಿ, ನೀರ್ ಹಾಕ್ದೇನೆ ರುಬ್ಕೋಬೇಕಾಗತ್ತೆ. ಒಂದ್ ಹನಿನೂ ನೀರ್ ಹಾಕೋಬೇಡಿ. ನೋಡ್ರಿ, ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೊಳ್ಳನ್ರಿ. ಮತ್ತೆ ನುಣ್ಣಗೆ ರುಬ್ಕೊಳ್ಳನ್ರಿ. ನೋಡ್ರಿ, ಈ ತರ ಪೌಡರ್ ಆಯ್ತು. ನೋಡ್ರಿ, ಈ ತರ ಪೌಡರ್. ಇದನ್ನ ಒಂದು ಚಿಕ್ಕ ಪಾತ್ರೆಗೆ ತೆಗಿಯೋಣ. ನೋಡ್ರಿ, ನೀಟಾಗಿ ಜಾರಲ್ಲಿರೋದಷ್ಟು ಪೌಡರ್ನು ತಕೊಳ್ಳಿ. ನೆಕ್ಸ್ಟ್ ನಾವು ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಇಡೋಣ್ರಿ. ಯಾಕಂದ್ರೆ ಫಸ್ಟಿಗೆ ನಾವು ಒಗ್ಗರಣೆ ಹಾಕೋಬೇಕಾಗುತ್ತೆ. ನೋಡ್ರಿ, ನಾನಿಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದೀನಿ. ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ. ನೆಕ್ಸ್ಟ್ ಕರ್ಬೇವ್ ಹಾಕೊಳ್ಳಿ. ಒಂದ್ ಈರುಳ್ಳಿ ಹೆಚ್ಕೊಂಡಿದ್ದೆ ಕಣ್ರಿ, ಈರುಳ್ಳಿನ ಹಾಕೊಳ್ಳಿ ಒಗ್ಗರಣೆಗೆ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಅದು ಈರುಳ್ಳಿ ಒಂಬಣ್ಣ ಬರೋ ತನಕನು ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಬಿಟ್ಟು ಕೆಳಗಿಳಿಸ್ಕೊಡ್ರಿ ಕುಕ್ಕರ್ನ. ನೆಕ್ಸ್ಟ್ ಇಲ್ಲಿ ನಾನು ಹುಣಸೆ ಹುಳಿ ಆಲ್ರೆಡಿ ಹಿಂಡ್ಕೊಂಡಿದ್ದೆ. ನೋಡ್ರಿ, ಈ ರೀತಿ ಹಿಂಡ್ಕೋಬೇಕು. ಹಿಂಡಿ ಅದು ಪೌಡರ್ ಮಾಡ್ಕೊಂಡಿದೀವಲ್ವಾ, ಶೇಂಗಾ ಬೀಜ, ಕುರ್ಶನಿ ಕಾಳು, ಮಸಾಲೆ ಎಲ್ಲ ಅದ್ರಲ್ಲಿ ಹಾಕಿ ಕಲ್ಸ್ಕೋಬೇಕು. ಒಂದ್ ಹನಿನೂ ನೀರ್ ಹಾಕೋಬೇಡ್ರಿ. ಹುಣಸೆ ಹುಳಲ್ಲೇ ನಾವು ಕಲ್ಸ್ಕೋಬೇಕಾಗುತ್ತೆ. ಸ್ವಲ್ಪ ಬೇಕಿದ್ರೆ ನೀರ್ ಹಾಕೊಳ್ಳಿ. ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ವಲ್ವಾ 4 ಭಾಗ, ಒಂದೊಂದಾಗಿ ತಗೊಂಡು ಈ ರೀತಿ ಮಸಾಲೆನ ತುಂಬ್ಕೋಬೇಕಾಗುತ್ತೆ. ನೋಡ್ರಿ, ಈ ರೀತಿ ತುಂಬಿ ಕುಕ್ಕರ್ ನಲ್ಲಿ ಒಗ್ಗರಣೆ ಹಾಕಿದ್ವಲ್ಲ ಅದ್ರಲ್ಲಿ ಹಾಕ್ಬೇಕಾಗುತ್ತೆ. ನೋಡ್ರಿ, ಎಲ್ಲಾ ಇದೇ ರೀತಿನೇ ಮಾಡ್ಕೋಬೇಕಂದ್ರೆ. ಹೀರೆಕಾಯಿ ಎಣ್ಗಾಯಿ ತುಂಬಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನ್ರಿ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಂತೆ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡಿ, ಈ ರೀತಿ ಒಂದ್ ಚಿಕ್ಕ ಲೋಟ ಮಾತ್ರ ನೀರ್ ಹಾಕೋಬೇಕನ್ರಿ. ನೀರ್ ಹಾಕೊಂಡು ಕುಕ್ಕರ್ ಮುಚ್ಚಳಿಕೆ ಮುಚ್ಚಿ ಒಂದೇ ಕೂಗ್ ಮಾತ್ರ ಕೂಗಿಸ್ಕೋಬೇಕನ್ರಿ. ಒಂದೇ ಕೂಗಷ್ಟೇ ಕೂಗಿಸ್ಕೋಬೇಕಾಗುತ್ತೆ ನಾವು ಕುಕ್ಕರ್ ಅಲ್ಲಿ. ನೋಡಿ, ಈ ರೀತಿ ಇದೆ ಪಲ್ಯ. ಎಷ್ಟು ಚೆನ್ನಾಗಾಗಿದೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಹೀರೆಕಾಯಿ ಎಣ್ಣೆಗಾಯಿ ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬೈ ಬಾಯ್.